ಟೋಫು ಪುದೀನಾ ರೋಲ್. ಇದು ಪ್ರೋಟೀನ್ ರಿಚ್ ಫೈಬರ್ ರಿಚ್ ಫುಡ್. ಹೆಂಗಂದ್ರೆ ಇದ್ರಾಗ ಟೋಫು ಹಾಕೇವಿ, ಪುದೀನಾ ಹಾಕೇವಿ, ಮತ್ತು ಎಲ್ಲ ವೆಜಿಟೇಬಲ್ಸ್ ಹಾಕಿದ್ದೇವೆ. ಆಗ ಹೆಣ್ಮಕ್ಳು ಎಷ್ಟು ಕೇರ್ಫುಲ್ ಆಗಿರ್ಬೇಕು ಅಂತ ನಾವು ಹೇಳ್ತೀವಿ ಹೊರತು ಬಾಯ್ಸಿಗೆ ಏನು ಮಾಡಬಾರ್ದು, ಏನು ಮಾಡಿದ್ರೆ ತಪ್ಪು. ಗರ್ಲ್ಸಿಗೆ ಏನು ಮಾಡಬಾರ್ದು ನಾವು? ಯಾವ್ಯಾವ ಬ್ಯಾಡ್ ಟಚ್ ಗರ್ಲ್ಸಿಗೆ? ಯಾರ್ಯಾರು ರೋಲರ್ ಬ್ಲೇಡ್ ಕಲಿತಾ ಇದ್ದಾನೆ? ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಹೆಲ್ದಿ ರೆಸಿಪಿ ಮಾಡೋದನ್ನ ನೋಡೋಣ. ಯಾವುದಂದ್ರೆ ಟೋಫು ಪುದೀನಾ ರೋಲ್. ಇದು ಪ್ರೋಟೀನ್ ರಿಚ್ ಫೈಬರ್ ರಿಚ್ ಫುಡ್. ಹೆಂಗಂದ್ರೆ ಇದ್ರಾಗ ಟೋಫು ಹಾಕೇವಿ, ಪುದೀನಾ ಹಾಕೇವಿ, ಮತ್ತು ಎಲ್ಲ ವೆಜಿಟೇಬಲ್ಸ್ ಹಾಕಿದ್ದೇವೆ. ನಿಮ್ಮ ಮಕ್ಕಳಿಗೂ ಖಂಡಿತವಾಗಿ ಟ್ರೈ ಮಾಡಿ ಲಂಚ್ ಬಾಕ್ಸ್ನ ಫಿನಿಶ್ ಮಾಡ್ಕೊಂಬರ್ತಾರೆ. ಟೋಫುನ ಏನೇನು ಬೇಕಾಗೋ ಸಾಮಗ್ರಿಗಳಂದರೆ ಟೋಫು, ಪುದೀನಾ, ಆನಿಯನ್, ಗಾರ್ಲಿಕ್ ಮತ್ತು ಕ್ಯಾಬೇಜ್. ಟೋಫುನ ಫ್ರೈಡ್ ಮಾಡಲಿಕ್ಕೆ ಗುಡ್ ಫಾರ್ ಫ್ರೈಡ್ ಅನ್ನೋದಿರೋದನ್ನು ತಗೋಬೇಕು. ಫಸ್ಟಿಗೆ ನಾವು ಆಯಿಲ್ ಹಾಕೋಣ, ಆಮೇಲೆ ಮಸ್ಟರ್ಡ್ ಸೀಡ್ಸ್, ಸಾಸಿವೆ, ಜೀರಿಗೆ ಹಾಕೋಣ, ಕರಿಬೇವು ಹಾಕೋಣ. ಸಾಸಿವೆ ಸ್ವಲ್ಪ ಚಟ್ಪಟ್ ಅಂದಮೇಲೆ ಹಿಂಗೆ ಹಾಕೋಣ. ಪುದೀನ ಹಾಕಿ ಮಾಡೋದ್ರಿಂದ ನಮ್ಗೆ ಪುದೀನ ಡೈಜೆಷನ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತಂತ, ಮತ್ತು ಇಮ್ಯುನಿಟಿ ಬೂಸ್ಟರ್ ಇದು. ಸಣ್ಣ ಮಕ್ಕಳಿಗೆ ತುಂಬ ಹೆಲ್ದಿ ರೆಸಿಪಿ. ನಿಮ್ಮ ಮಕ್ಕಳಿಗೆ ಒಂದ್ಸಲ ಮಾಡಿ. ಆನಿಯನ್ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಮಗ್ಗಿಸ್ಬೇಕು. ಆನಿಯನ್ ಎಲ್ಲ ಕೆಂಪಗಾದ್ಮೇಲೆ ನಾವು ಒಂದಿಷ್ಟು ಪುದೀನಾನ ಹಾಕಬೇಕು. ಪುದೀನ ಹಾಕೋದ್ರಿಂದ ಆ ಫ್ಲೇವರ್ ಚೆನ್ನಾಗಿರುತ್ತೆ. ನೀವು ಬೈಟ್ ಮಾಡಿದಾಗೆಲ್ಲ ಟೇಸ್ಟ್ ಸಖತ್ತಾಗಿ ಅನಿಸುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಈಗ ಪುದೀನ ಹಾಕ್ತಾ ಇದ್ದೇನೆ ನೋಡಿ. ಇದು ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ. ಇದು ನೀವು ನಿಮ್ಮ ಅಡುಗೆಗಳಲ್ಲಿ ಉಪಯೋಗಿಸಿರಿ. ಯಾವುದೇ ಒಂದು ಆಹಾರ ಹೆಂಗಿರ್ಬೇಕಂದ್ರೆ ಸಾಕಷ್ಟು ತರಕಾರಿ ಇರಬೇಕಂತ, ಆಮೇಲೆ ಹಸಿರು ಸೊಪ್ಪುಗಳು ಇರಬೇಕಂತ, ಮತ್ತು ಪ್ರೋಟೀನಿಗೆ ಕಾಳು, ಟೋಫು, ಪನ್ನೀರನ್ನು ನಾವು ಯೂಸ್ ಮಾಡ್ಬೇಕಂತ. ಅಂದ್ರೆ ಅದು ಆರೋಗ್ಯಕರ ಆಹಾರ ಆಗತ್ತಂತ. ಆಮೇಲೆ ಈಗ ಕ್ಯಾಬೇಜ್ ಹಾಕ್ತಾ ಇದ್ದೇನೆ. ಇವನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಮಗ್ಗಿಸ್ಬೇಕು. ಈ ರೆಸಿಪಿ ಒಳಗೆ ಗಾರ್ಲಿಕ್, ಬೆಳ್ಳುಳ್ಳಿ ಹಾಕೋದನ್ನು ಮರಿಬೇಡಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆಮೇಲೆ ಕ್ಯಾಬೇಜ್ ಹಾಕಬೇಕು. ಕ್ಯಾಬೇಜು ಎಣ್ಣೆಯಲ್ಲಿ ಮಗ್ಗತ್ತಲ್ಲ, ಅದಕ್ಕೆ ಎಷ್ಟು ಜಾಸ್ತಿ ಕ್ವಾಂಟಿಟಿ ಹಾಕಿ ಇದು ಎಣ್ಣೆಯಲ್ಲಿ ಕರಗತ್ತೆ. ತರಕಾರಿಗಳನ್ನ ಆದಷ್ಟು ಯೂಸ್ ಮಾಡಿದಷ್ಟು ಒಳ್ಳೆಯದು. ಆಮೇಲೆ ಎಣ್ಣೆಯಲ್ಲಿ ಮಗ್ಗಿದ ಮೇಲೆ ನಾವು ಈ ರೀತಿ ಟೊಮೆಟೊ ಹಾಕಿ ಟೊಮೆಟೊನು ಎಣ್ಣೆಯಲ್ಲಿ ಮಗ್ಗಿಸ್ಬೇಕು. ಟೊಮೆಟೊ ಚೆನ್ನಾಗಿ ಮಗ್ಗಿದ ಮೇಲೆ ಅರಿಶಿನ, ಟರ್ಮರಿಕ್ ಪೌಡರ್, ರುಚಿಗೆ ತಕ್ಕಷ್ಟು ಖಾರ, ಚಿಲ್ಲಿ ಪೌಡರ್, ಆಮೇಲೆ ಕೊರಿಯಾಂಡರ್ ಪೌಡರ್ ಹಾಕಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನಾವು ಟೋಫು ಯಾವ ಥರ ತೊಗೋಬೇಕಂತಂದರೆ ಇದು ಐಡಲ್ ಫಾರ್ ದಿ ಫ್ರೈಯಿಂಗ್ ಅಂತ ಇರುತ್ತೆ. ಆ ಟೋಫುನ ತೊಗೋಬೇಕು. ಅದರಲ್ಲಿರೋದೆಲ್ಲ ನೀರನ್ನು ತೆಗೆದು ನಾವು ಇದ್ರೊಳಗೆ ಹಾಕಿ ಎಣ್ಣೆಯಲ್ಲಿ ಮಗ್ಗಿಸ್ಬೇಕು. ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ. ಹಂಗೆ ಮಿಕ್ಸ್ ಮಾಡಿ ಮಗ್ಗಿಸ್ಬೇಕು. ಟೋಫು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಅದನ್ನು ಕೂಲ್ ಮಾಡಲಿಕ್ಕೆ ಬಿಡಬೇಕು, ಆರಿಸ್ಬೇಕು ಆ ಮಿಕ್ಸ್ಚರ್ನ. ಆಮೇಲೆ ಚಪಾತಿ ಹಿಟ್ಟು ಕಳಿಸ್ಕೊಳ್ಳೋಣ. ನಾರ್ಮಲ್ ಚಪಾತಿ ಹಿಟ್ಟು ಗತೆನೇ ಕಳಿಸೋದು, ಉಪ್ಪು ಎಣ್ಣೆ ಹಾಕಿ. ಅದ್ರ ಜೊತೆಗೆ ನೀವು ಸ್ಮೂತ್ ಟೋಫು ಅಂತ ಸಿಗುತ್ತೆ, ಅದನ್ನು ಹಾಕಿನೂ ಕಳಿಸ್ಬೋದು. ಈ ಟೋಫುನ ಚಪಾತಿ ಒಳಗೆ ಹಾಕೋದ್ರಿಂದ ಚಪಾತಿ ಸ್ಮೂತಾಗಿ ಬರುತ್ತೆ. ಮತ್ತು ನಮ್ಗೆ ಟೋಫು ಪ್ರೋಟೀನು ಅಲ್ವಾ, ಹೆಲ್ತ್ ಈಸ್ ವೆಲ್ತ್, ಆರೋಗ್ಯವೇ ಭಾಗ್ಯ ಅಲ್ಲ. ನಾವೇನು ಊಟ ಮಾಡ್ತೀವಿ ಸಾಧ್ಯ ಆದಷ್ಟು ಹೆಲ್ದಿ ಫುಡ್, ಹೆಲ್ದಿ ಲೈಫ್ ಸ್ಟೈಲ್ ಮಾಡಲಿಕ್ಕೆ ನಾವು ಟ್ರೈ ಮಾಡೋಣ. ಮಕ್ಕಳಿಗೆ ಸ್ಪೆಷಲಿ ಹೆಲ್ದಿ ಫುಡ್ ಕೊಡೋದ್ರಿಂದ ಅವ್ರದ್ದು ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಲ್ವಾ. ಈ ರೀತಿ ನಾರ್ಮಲ್ ಚಪಾತಿಯನ್ನು ಮಾಡಿ ಅದರಲ್ಲಿ ನಾವು ಫಿಲ್ಲಿಂಗ್ ಮಾಡಬೇಕು. ಮಕ್ಕಳು ಏನಾದರೂ ವೆಜಿಟೇಬಲ್ಸ್ ತಿನ್ನಂಗಿಲ್ಲ ಅಂತೇನಾದರೂ ಅನ್ಕೋತಾ ಇದ್ದರೆ ಈ ರೀತಿ ಮಾಡಿಕೊಡಿ. ಖಂಡಿತವಾಗ್ಲೂ ಒನ್ ಮೋರ್ ಅಂತ ಅಂತಾರೆ. ಚಪಾತಿನ ಸ್ವಲ್ಪ ಆಯಿಲ್ ಹಾಕಿ ಕ್ರಿಸ್ಪಿಯಾಗಿ ಎರಡು ಕಡೆ ಬೇಯಿಸೋದು, ನಾರ್ಮಲ್ ಚಪಾತಿ ಥರನೇ ಮಾಡೋದು. ಆಮೇಲೆ ಅದರಲ್ಲಿ ನಾವು ಮಾಡಿರೋಂಥ ಮಿಕ್ಸ್ಚರ್ ಎಲ್ಲ ಆರಿರುತ್ತಲ್ಲ, ಅದು ಆರಿದ್ದನ್ನು ಇದರಲ್ಲಿ ಮಿಡಲ್ ಫಿಲ್ ಮಾಡಿ ಇಡಬೇಕು. ಬೈಟ್ ಮಾಡುವಾಗ ಎಲ್ಲ ವೆಜಿಟೇಬಲ್ಸು, ಪುದೀನಾ, ಟೋಫು ಎಲ್ಲ ಬರುತ್ತಲ್ಲ, ಟೇಸ್ಟ್ ಸಖತ್ತಾಗಿರುತ್ತೆ. ನಿಮ್ಮ ಮಕ್ಕಳ ಲಂಚ್ ಬಾಕ್ಸಿಗೆ ಹಾಕಿ ಖಂಡಿತವಾಗ್ಲೂ ಅವರು ಇಷ್ಟಪಡ್ತಾರೆ. ನೀವು ಇದನ್ನು ಟ್ರೈ ಮಾಡಿ, ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಬೋದು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಟೋಫು ಪುದೀನಾ ರೋಲ್ ರೆಡಿ ಟು ಸರ್ವ್. ನಮ್ಮ ಮಾರಿಯ ಕೊಡೋಣ, ಏನು ಹೇಳ್ತಾನೆ ನೋಡೋಣ. ಚಪಾತಿ ರೋಲ್ ಹೆಂಗಾಗೈತಿ? ಅರೆ ಹೆಂಗ ಇಷ್ಟ ಆತಾ? ಹೌದಾ? ಅಷ್ಟು ಇಷ್ಟ ಆಗೈತಿ? ಯಾವಾಗಾರ ಬಾಕ್ಸಿಗೆ ಹಾಕ್ಲ ನಿಂಗಿದೆ? ಹೌದಾ? ಅಮ್ಮಗ ಮತ್ತೊಂದು ಕಿಸ್, ಫ್ಲೈಂಗ್ ಕಿಸ್ ಅಮ್ಮಗೆ. ಅಮ್ಮ ಹೇಳಿದ ಮಾತು ಕೇಳ್ತಿಲ್ಲ, ಮತ್ತು ಅಮ್ಮ ಎಮ್ಮಿ ನಿಂಗೆ ಕುಕ್ ಮಾಡಿಕೊಟ್ಟಾಳಲ್ಲ.
ನಾನು ರೀಸೆಂಟಾಗಿ ಒಂದು ತೆಲುಗು ಮೂವಿ ನೋಡಿದೆ. ಮೂವಿ ನೇಮ್ ಬಂದು ಎಸ್ ಸರಸ್ವತಿ. ಈ ಮೂವಿ ಎದ್ರ ಬಗ್ಗೆ ಅಂದ್ರೆ ರೇಪ್ ಕೇಸ್ ಇದೆ. ಹೆಂಗೆ ಅವರು ಆ ಕೇಸನ್ನು ಸಾಲ್ವ್ ಮಾಡ್ತಾರೆ, ಹೆಂಗೆ ಶಿಕ್ಷೆ ಕೊಡಿಸ್ತಾರೆ ಅನ್ನೋದೇ ಇದೆ. ನಾನು ನೋಡಿದಂಥ ರೀಸೆಂಟಾಗಿ ಮೂವಿ ಸರಸ್ವತಿ ಅಂತ ಹೇಳಿದ್ದೆಲ್ಲ ತುಂಬ ಚೆನ್ನಾಗಿದೆ. ಅದರಲ್ಲಿರೋ ಒಂದು ಡೈಲಾಗ್ ನಂಗೆ ಭಾಳ ಇಷ್ಟ ಆಯ್ತು. ತೆಲುಗು ಮೂವಿ ಅದ್ರೊಳಗೆ ನಂತರ ಯಾವಾಗಲೂ ಗರ್ಲ್ಸಿಗೆ ನಾವು ಅಮ್ಮಗೆ ನಾವು ಹೇಳ್ತೇವೆ, ಡಾಟರ್ಸಿಗೆ ಹೇಳ್ತೇವೆ ಜಾಗೃತಾಗಿರೋ, ಕೇರ್ಫುಲ್ ಆಗಿರೋ ಅಂತ ಹೇಳ್ತೀವಿ. ಆದ್ರೆ ಅದು ನಾವು ಯಾಕೆ ಅಂದ್ರೆ ಬಾಯ್ಸಿಗೆ, ಗಂಡು ಮಕ್ಕಳಿಗೆ ಯಾಕೆ ಹೇಳಂಗಿಲ್ಲ ನಾವು, ಅವೇರ್ನೆಸ್ ಯಾಕೆ ಹುಡ್ಸಂಗಿಲ್ಲ ತಾಯಂದ್ರ, ಯಾಕೆ ನಾವು ಬ್ಯಾಡ್ ಥಿಂಗ್ಸ್ ಮಾಡಬಾರ್ದು, ಬ್ಯಾಡ್ ಬಿಹೇವಿಯರ್ ಇರಬಾರ್ದು, ಗರ್ಲ್ಸಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳಿದಾರ. ನಿಜ ಅಲ್ಲ, ಈಗಿನ ಸೊಸೈಟಿ ಒಳಗೆ ಹೆಣ್ಮಕ್ಳು ಎಷ್ಟು ಕೇರ್ಫುಲ್ ಆಗಿರ್ಬೇಕು ಅಂತ ನಾವು ಹೇಳ್ತೀವಿ ಹೊರತು ಬಾಯ್ಸಿಗೆ ಏನು ಮಾಡಬಾರ್ದು, ಏನು ಮಾಡಿದ್ರೆ ತಪ್ಪು ಅನ್ನೋದನ್ನ ಹೇಳೋದನ್ನ ಮಾಡೋದೇ ಇಲ್ಲ. ಎಲ್ಲ ತಾಯಂದ್ರು, ಗಂಡು ಮಕ್ಕಳ ತಾಯಂದ್ರೆ ಚೇಂಜ್ ಆಗೋಣ ಅಲ್ವಾ, ನಾವು ಒಳ್ಳೆಯದನ್ನ ಮಕ್ಕಳಿಗೆ ಕಳಿಸೋಣ. ಅದೇ ರೀತಿ ಹೆಣ್ಮಕ್ಳ ತಾಯಂದ್ರಿದ್ರೆ, ಹೆಣ್ಮಕ್ಳಿದ್ರೆ ಅವ್ರಿಗೆ ಸ್ಪೆಷಲಿ ಸ್ಪೋರ್ಟ್ಸ್ ಒಳಗೆ ಹಾಕಿ, ಕರಾಟಿ, ತೆಕ್ಕೊಂಡು ಇಂಥ ಸ್ಪೋರ್ಟ್ಸ್ ಒಳಗೆ ಹಾಕಿ ಏನೇ ಬಂದರೂ ಅವರು ಎದುರಿಸುವಷ್ಟು ಸ್ಟ್ರಾಂಗ್ ಆಗಿ ಮಾಡಿ. ಮಕ್ಕಳಿಗೆ ಮಾರ್ಕ್ಸ್, ಅವ್ರದ್ದು ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಷ್ಟು ಅವ್ರ ಬಿಹೇವಿಯರ್ ಅದರ ಮೇಲೆ ತಾಯಂದ್ರು ತುಂಬ ಫೋಕಸ್ ಮಾಡಬೇಕು. ನಾನು ನಮ್ಮ ಪುಟಾಣಿ ಆರ್ಯಾಗ ಗರ್ಲ್ಸ್ ಬಗ್ಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು, ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು ಅಂತ ಹೇಳಿ ನೋಡಿ. ಗರ್ಲ್ಸಿಗೆ ನಾವು ಯಾವಾಗಲೂ ಗರ್ಲ್ಸಿಗೆ ಏನು ಮಾಡಬಾರ್ದು, ನಾವು ಯಾವ್ಯಾವ ಬ್ಯಾಡ್ ಟಚ್ ಗರ್ಲ್ಸಿಗೆ, ಅದೇನದು ಪ್ರೈವೇಟ್ ಪಾರ್ಟ್ ನಾವು ಟಚ್ ಮಾಡಬಾರ್ದಿಲ್ಲ. ಬ್ಯಾಡ್ ಮ್ಯಾನರ್ಸ್, ಗುಡ್ ಮ್ಯಾನರ್ಸ್. ಅದು ಗುಡ್ ಮ್ಯಾನರ್ಸ್ ಅಂದ್ರೆ ನಾವು ಯಾವಾಗಲೂ ಅವರಿಗೆ ರೆಸ್ಪೆಕ್ಟ್ ಮಾಡಬೇಕು, ಕೇರ್ ಮಾಡಬೇಕು. ಮತ್ತು ಬಾಯ್ಸಿಗೆ ಗುಡ್ ಟಚ್, ಬ್ಯಾಡ್ ಟಚ್ ಅದು ಬಾಯ್ಸಿಗೆ. ಬಾಯ್ಸಿಗೆ ಬಾಯ್ಸು ಮಾಡ್ಬೇಕಣ್ಣ, ಮಾಡಬಾರ್ದು. ಗರ್ಲ್ಸಿಗೂ ಮಾಡಬಾರ್ದು, ಬಾಯ್ಸಿಗೂ ಮಾಡಬಾರ್ದು. ಗರ್ಲ್ಸಿಗೆ ಏನು ಮಾಡಬಾರ್ದು, ಬ್ಯಾಡ್ ಟಚ್ ಮಾಡ್ಬೇಕೋ ಮಾಡಬಾರ್ದು. ಬಿ ಸೀರಿಯಸ್. ಯಾವ್ದಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕು ಗರ್ಲ್ಸಿಗೆ? ಗರ್ಲ್ಸ್ ಗಾಡ, ಅಮ್ಮ ಗಾಡನೆ. ಅಮ್ಮಾಗ ಪಾಪು ಆಗುವಾಗ ಭಾಳ ಪೇನ್ ಆಗತ್ತ, ಅದೆಲ್ಲ ಎನರ್ಜಿ ಅವ್ರ ಬೇರ್ ಮಾಡಿರ್ತಾರ, ಹೌದಿಲ್ಲ? ಅದಕ್ಕೆ ವಿ ಆಲ್ವೇಸ್ ರೆಸ್ಪೆಕ್ಟ್ ಗರ್ಲ್ಸ್. ಓಕೆ, ಯಾವಾಗಲೂ ಬ್ಯಾಡ್ ಟಚ್ ಮಾಡಬಾರ್ದು. ಓಕೆನಾ ಆರ್ಯ? ರಿಮೆಂಬರ್ ಇಟ್. ಓಕೆ, ನಮ್ಮ ಪುಟಾಣಿ ಆರ್ಯ ರೋಲರ್ ಬ್ಲೇಡ್ ಕಲಿತಾ ಇದ್ದಾನೆ. ಸ್ಕೇಟಿಂಗಲ್ಲೇ 2 ಟೈಪ್ ಬರುತ್ತಂತೆ, ಒಂದು ಸ್ಕೇಟಿಂಗು ಮತ್ತು ರೋಲರ್ ಬ್ಲೇಡ್ ಅಂತೆ. ಇದು ನನಗೆ ಗೊತ್ತೇ ಇದ್ದಿದ್ದಿಲ್ಲ. 4 ವೀಲ್ಸ್ ಕಂಟಿನ್ಯೂಸ್ ಆಗಿ ಇರೋದನ್ನೇ ರೋಲರ್ ಬ್ಲೇಡ್ ಅಂತಾರಂತೆ. ನಮ್ಮ ಪುಟಾಣಿ ಆರ್ಯ ಕಲಿತಾ ಇದ್ದಾನೆ. ನಮ್ಮ ಹಸ್ಬೆಂಡ್ ಹೆಲ್ಪ್ ಮಾಡ್ತಾ ಇದ್ದಾರೆ ಅವನಿಗೆ. ನಮ್ಮ ಪುಟಾಣಿ ಆರ್ಯ ಕ್ವಿಕ್ ಲರ್ನರೇ ಅಂತ ಹೇಳ್ಬೋದು. ಇದು ಜಸ್ಟ್ 2ನೇ ಕ್ಲಾಸ್ ಅಷ್ಟೇ, ಅಂದರೆ ಕ್ಲಾಸ್ಗೇನು ಹಾಕಿಲ್ಲ, ನಾವೇ ಮನೆಯಲ್ಲಿ ವೀಡಿಯೋಸ್ ನೋಡಿ ಹೇಳ್ಕೊಡ್ತಾ ಇದ್ದೇವೆ. ಒಂದು ರೀತಿ ನಮಗೆ ಖುಷಿ ಆಗುತ್ತೆ. ನಾವು ಸಣ್ಣವರಿದ್ದಾಗ ಇವೆಲ್ಲ ಏನೂ ಇದ್ದಿದ್ದಿಲ್ಲ, ಆದರೆ ನಾವು ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಇದನ್ನೆಲ್ಲ ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ ಅಂತ ಖುಷಿ ಆಗುತ್ತೆ. ಎಲ್ಲ ಕಲೀಲಿಕ್ಕೆ ಚಾನ್ಸ್ ಕೊಡ್ತಾ ಇದ್ದೇವೆ ಅಂತ ಖುಷಿ ಅನಿಸುತ್ತೆ. ಮತ್ತೆ ತಂದೆ ತಾಯಂದ್ರದ್ದು ಇಬ್ಬರದು ರೆಸ್ಪಾನ್ಸಿಬಿಲಿಟಿ, ಮಗ ಆಗಲಿ ಮಗಳಾಗಲಿ ಸಕ್ಸಸ್ ಆಗಿದ್ದಾಳೆ ಅಂದರೆ ತಂದೆ ತಾಯಂದ್ರೆ ಇಬ್ಬರೂ ರೆಸ್ಪಾನ್ಸಿಬಲ್. ಅದೇ ರೀತಿ ಅವ್ರು ಫೇಲ್ ಆಗಿದ್ದಾರೆ ಅಂದರೆ ತಂದೆ ತಾಯಂದ್ರೆ ಇಬ್ಬರೂ ರೆಸ್ಪಾನ್ಸಿಬಿಲಿಟಿ. ಬರೀ ಸಕ್ಸಸ್ ಆದಾಗಲಿ ಫೇಲ್ ಆಗಲಿ ಇಬ್ಬರೂ ಅದಕ್ಕೆ ರೀಸನ್ ಆಗಿರ್ತಾರೆ. ಲೈಫಲ್ಲಿ ನಮ್ಮದು ಹೆಲ್ತ್ ವ್ಯಾಲ್ಯೂ ಯಾವಾಗ ಗೊತ್ತಾಗುತ್ತೆ ಅಂತಂದರೆ ನಾವು ಹಾಸ್ಪಿಟಲ್ಗೆ ಹೋದಾಗ. ಅದೇ ರೀತಿ ಟೈಮ್ ವ್ಯಾಲ್ಯೂ ಯಾವಾಗ ಗೊತ್ತಾಗುತ್ತೆ ಅಂದರೆ ನಮಗೆ ಟ್ರೈನ್ ಅಥವಾ ಫ್ಲೈಟ್ ಮಿಸ್ ಆದಾಗ. ಅದೇ ರೀತಿ ನಮ್ಗೆ ಹಸಿವಿನ ವ್ಯಾಲ್ಯೂ, ಫುಡ್ ವ್ಯಾಲ್ಯೂ ಯಾವಾಗ ಗೊತ್ತಾಗುತ್ತೆ ಅಂತಂದರೆ ನಮ್ಗೆ ಹಂಗ್ರಿ ಆದಾಗ, ಹಸಿವಾದಾಗ. ನಮಗೆ ಮತ್ತು ಮನಿ ವ್ಯಾಲ್ಯೂ ಯಾವಾಗ ಗೊತ್ತಾಗುತ್ತೆ ಅಂದರೆ ನಮ್ಮ ಕಡೆ ದುಡ್ಡು ಇರಲಾರ್ದಾಗ. ಯಾವುದ್ರದ್ದು ವ್ಯಾಲ್ಯೂ ನಮಗೆ ಜೀವನ ಪಾಠ ಕಲಿಸ್ಕೊಡುತ್ತೆ. ಸಿಂಗಾಪುರದಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಹೆಲ್ತ್ ಕಾನ್ಷಿಯಸ್ ಇರ್ತಾರೆ. ವಾಕಿಂಗ್, ಜಾಗಿಂಗ್ ಮತ್ತು ಸೈಕ್ಲಿಂಗ್ ಮಾಡ್ತಾರೆ ಇರ್ತಾರೆ. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ನೋ ಒನ್ ಕ್ಯಾನ್ ರೀಪ್ಲೇಸ್ ಯುವರ್ ಪ್ಲೇಸ್ ಇನ್ ಯುವರ್ ಚೈಲ್ಡ್ ಲೈಫ್. ಯಾರು ಯಾವ ತಾಯಿ ಮಾಡಿದಷ್ಟು ಯಾರೂ ಮಾಡೋಕ್ಕಾಗಂಗಿಲ್ಲ. ತಾಯಿ ಜಾಗವನ್ನು ಯಾರೂ ತುಂಬಕ್ಕಾಗಂಗಿಲ್ಲ. ನಿಮ್ಮ ಹೆಲ್ತ್ ನೀವು ಕೇರ್ ತಗೊಂಡ್ರೆ ನಿಮಗಾಗಿ ಅಲ್ಲ, ನಿಮ್ಮ ಫ್ಯಾಮಿಲಿ ಮೆಂಬರ್ಸನ್ನು ಚೆನ್ನಾಗಿ ನೋಡ್ಕೋಬೇಕಂದ್ರೆ ನಿಮ್ಮ ಹೆಲ್ತನ್ನು ಕೇರ್ ತಗೊಳ್ಳಿ. ಇದು ನಮ್ಮ ಮನೆ ಹತ್ರ ಇರುವಂಥ ಫೌಂಟೇನ್, ನಂಗಂತೂ ತುಂಬ ಇಷ್ಟ.
ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಯಾವಾಗಲೂ ನಂಗೆ ನಗ್ತಾ ಇರಿ. ಸಿಗ್ತೇವೆ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.